ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಅಲ್ಲು ಮುರಿಯೇ ಬಹುಪರಕ್ಕೆಂಬ ನುಡಿ ಹೊಂದಿರುವಂತಹ ರಾಜ್ಯ ಹೊರ ರಾಜ್ಯದಿಂದ ಸಾಕಷ್ಟು ಭಕ್ತರನ್ನು ಹೊಂದಿರುವಂತಹ ಶ್ರೀ ಗುರು ಕೊಟ್ಟೂರೇಶ್ವರರ ರಥೋತ್ಸವ ಇಂದು ಸಂಜೆ ನೆರವೇರುತ್ತೆ. ಈ ಹಿನ್ನೆಲೆ ಈಗಾಗಲೇ ಸಾಕಷ್ಟು ಭಕ್ತರು ದೇವರ ದರ್ಶನಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈಗ ನಾವು ದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ. ನೀವು ನೋಡ್ಬೋದಾಗಿದೆ, ದೇವರಿಗೆ ಈಗಾಗಲೇ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕಗಳು ಸಹ ನೆರವೇರಿರುವಂಥದ್ದು. ಅಂದರೆ ಪ್ರತಿ ವರ್ಷವೂ ಸಹ ಈ ಒಂದು ರಥೋತ್ಸವ ರಾಜ್ಯದಲ್ಲೇ ತನ್ನದೇ ಆದಂಥ ಒಂದು ಹೆಸರು ಮಾಡಿರುವಂಥದ್ದು. ಸಾಕಷ್ಟು ಭಕ್ತರು ರಾಜ್ಯ ಹೊರ ರಾಜ್ಯಗಳಿಂದ ಕಾಲ್ನಡಿಗೆ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವಂತಹ ಏಕೈಕ ದೇವರು ಅಂದರೆ ಅದು ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಭಕ್ತರು ಹರಕೆ ಒಂದು ಏನು ದೇವರಲ್ಲಿ ಬೇಡ್ಕೊಂಡಿರುವಂಥ ಹರಕೆಗಳನ್ನು ತೀರಿಸಿಕೊಳ್ಳಲು ಈ ಒಂದು ದೇವಸ್ಥಾನಕ್ಕೆ ಬಹಳಷ್ಟು ದೂರಗಳ ಮೂಲಕ ಬರಿಗಾಲಲ್ಲೇ ನಡೆದುಕೊಂಡು ಬಂದು ತಮ್ಮ ಹರಕೆಯನ್ನು ತೀರಿಸಿಕೊಳ್ಳುವಂತಹ ಒಂದು ಏಕೈಕ ದೇವಸ್ಥಾನ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್. ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಇದೇ ರೀತಿಯ ಸಾಕಷ್ಟು ಜನಗಳನ್ನು ಹೊಂದಿರುವಂತಹ ಭಕ್ತರನ್ನು ಹೊಂದಿರುವಂತಹ ಈ ಒಂದು ರಥೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನೆರವೇರುವಂಥದ್ದು. ಅಂದರೆ ಇಂದು ಸಂಜೆ ಮೂಲ ನಕ್ಷತ್ರದಲ್ಲಿ ಈ ಒಂದು ರಥೋತ್ಸವ ತೇರು ಎಳೆಯಲಿದ್ದು, ಈ ಹಿನ್ನೆಲೆ ಸಾಕಷ್ಟು ಜನರು ಸಹ ಈಗಾಗಲೇ ದೇವರ ದರ್ಶನದಲ್ಲಿ ಭಾಗಿಯಾಗಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸರಿತಿ ಸಾಲಿನಲ್ಲಾಗಿ ಈಗಾಗಲೇ ದೇವರ ದರ್ಶನಕ್ಕೆ ಭಕ್ತರು ಮುಂದಾಗಿರುವಂಥದ್ದು. ಏನು ದೇವರಲ್ಲಿ ಸಹ ಸಾಕಷ್ಟು ಜನ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಫಲಿಸಲಿ ಎಂದು ಬೇಡ್ಕೊಳ್ಳುವಂತಿರುವಂಥದ್ದು. ಅಂದರೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೆಯುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ದೇವರ ದರ್ಶನದಲ್ಲಿ ಸಹ ಈ ದೇವರ ವಿಶೇಷ ಮೂರ್ತಿಯನ್ನು ಸಹ ಇದೀಗ ವಿಶೇಷವಾಗಿ ಅಲಂಕರಿಸಿರುವಂಥದ್ದು. ದೇವರ ಮೂರ್ತಿಗೂ ಸಹ ವಿಶೇಷವಾಗಿ ಪೂಜೆ ಹಾಗೂ ಪುನಸ್ಕಾರ ಜೊತೆಗೆ ಹೂವಿನ ಅಲಂಕಾರವೂ ಸಹ ನೆರವೇರಿಸಿರುವಂಥದ್ದು. ನಮ್ಮ ಜೊತೆಗೆ ಪ್ರಧಾನ ಧರ್ಮಕರ್ತರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಹೇಗಿದೆ ದೇವಸ್ಥಾನದಲ್ಲಿ ಇವತ್ತಿನ ವಿಶೇಷ ಪೂಜೆ? ಭಕ್ತರು ಯಾವ ರೀತಿ ಬರ್ತಿದ್ದಾರೆ? ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಕ್ಷೇತ್ರದ ಒಳೆಯ ಕ್ಷೇತ್ರನಾಥ ಕೊಟ್ಟೂರೇಶ್ವರನ ರಥೋತ್ಸವಕ್ಕೆ ಪಾದಯಾತ್ರೆ ಮೂಲಕ ಬಂದು ಆತನ ಭಕ್ತಿನ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದಲೂ ಕೊಟ್ಟೂರೇಶ್ವರನ ಕೃಪಾ ಕಟಾಕ್ಷಕ್ಕೆ ಭಕ್ತರು ಒಳಗಾಗ್ತಾ ಇದ್ದಾರೆ. ಮೂಲ ನಕ್ಷತ್ರದಲ್ಲಿ ತೇರೆಳೆಯುವಂಥದ್ದು ಏನು ವಿಶೇಷ? ಇದು ಮೂಲ ನಕ್ಷತ್ರ ಅಂದರೆ ಯಾವ ಕೆಟ್ಟ ನಕ್ಷತ್ರ ಅಂತಾರೆ ಅದಕ್ಕೆ. ಮೂಲ ನಕ್ಷತ್ರ ಅಂದರೆ ಇಂಥ ಟೈಮ್ನಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅಂತ ಕೊಟ್ಟೂರೇಶ್ವರ ಆಗಿನ ಕಾಲದಲ್ಲಿ ಮೂಲ ನಕ್ಷತ್ರದಲ್ಲಿ ನಾನು ರಥೋತ್ಸವ ಎಳಿಬೇಕು, ಎಲ್ಲ ಭಕ್ತರು ಬರಬೇಕು, ಎಲ್ಲ ಭಕ್ತರಿಗೂ ನನ್ನ ಆಶೀರ್ವಾದ ಸಿಗಬೇಕು, ಒಳ್ಳೇದಾಗಬೇಕು ಅಂತ ಆಗಿನ ಕಾಲದಲ್ಲೇ ಕೊಟ್ಟೂರೇಶ್ವರಿಗೆ ಮಾಡಿದ್ದಾನೆ ಮೂಲ ನಕ್ಷತ್ರ. ರಾಜ್ಯ ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಪಾದಯಾತ್ರೆ ಬರ್ತಾರೆ. ಯಾಕೆ? ಆತ ಪವಾಡ ಪುರುಷ ಕೊಟ್ಟೂರೇಶ್ವರ. ಅದನ್ನು ನಡೆದುಕೊಂಡೆ ಪಡೆದುಕೊಂಡೆ ಅಂತಂದು ಅವ್ರಿಗೆ ಯಾರು ನಡ್ಕೊತಾರೆ ಕೊಟ್ಟೂರೇಶ್ವರಿಗೆ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತದ ಬಂದಿದ್ದಾರೆ ಕೊಟ್ಟೂರೇಶ್ವರ. ಹಂಗಾಗಿ ಇನ್ನೂ ಭಕ್ತರು ಪವಾಡ ಒಂದಿಲ್ಲ ಒಂದು ಪವಾಡ ವರ್ಷದಿಂದ ವರ್ಷ ನಡೀತಾನೆ ಇರುತ್ತೆ ಇಲ್ಲಿ. ಹಾಗಾಗಿ ಭಕ್ತರ ಸಂಖ್ಯೆನೂ ಜಾಸ್ತಿಯಾಗಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಸಾಕಷ್ಟು ಜನರ ಸಮ್ಮುಖದಲ್ಲಿ ಈ ಒಂದು ರಥೋತ್ಸವ ನಡೆಯುವಂಥದ್ದು. ಹೌದೌದು. ಭಕ್ತರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಸರ್ ಇದು ಕೊಟ್ಟೂರು ರಥೋತ್ಸವ ಒಂದು ರಾಜ್ಯದಲ್ಲಿ ಫೇಮಸ್ ಆಗಿದೆ, ಯಾಕೆ? ಏನು ವಿಶೇಷ ಇದ್ರದ್ದು? ಈತ ಭಾಳ ಪವಾಡ ಪುರುಷ. ತೇರು ಬಿದ್ದ ಮೇಲೆ ಇನ್ನೂ ಜಾಸ್ತಿ ಜನ ಆಗಿದ್ದಾರೆ. ಆಗ ಒಬ್ಬ ಕುಡಿದು ಮಕ್ಕಂಡ್ರೂ ತೇರು ಎಳಿಲಿಲ್ಲ, ಹೊಸ ಹಗ್ಗ ಆದ್ರೂ ಹರಿದೋಯ್ತು. ಆದರೆ ಇವನು ಪವಾಡ ಪುರುಷ. ಭಾಳ ಯಾವ ಟೈಮ್ನಿಗೆ ಹೆಂಗೆ ಏನು ಅಂತಲೇ ಹೇಳಕ್ಕೆ ಬರಲ್ಲ. ಭಾಳ ಪವಾಡ ಪುರುಷ. ಅದಕ್ಕೆ ಇಷ್ಟು ಲಕ್ಷಾಂತರ ಜನ ಬರೋಕ್ಕೆ ಇಲ್ಲಿಗೆ ಭಾಳ ಆತುರಿತಾ ಇರ್ತಾರೆ. ಇಲ್ಲಿ ಲಕ್ಷಾಂತರ ಜನ ಅದಕ್ಕೋಸ್ಕರನೇ ಬರ್ತಾ ಇದ್ದಾರೆ. ಅಂತ ಬಿಸಿಲಲ್ಲಿ ಬರೆಗಾಲಲ್ಲಿ ಆಮೇಲೆ ಕಲ್ಲು ಮುಳ್ಳು ಎಲ್ಲ ಇರ್ತವೆ. ಆದರೂ ಭಾಳ ಭಕ್ತಿಯಿಂದ ಸುಮಾರು 3-3.5 ಲಕ್ಷ ಜನದ ಮೇಲೆ ಬರ್ತಾ ಇದ್ದಾರೆ. ಆಮೇಲೆ ಬರೋಕ್ಕಿಂತ ಕೊಡೋರು ಭಾಳ ಜನ ಆಗಿದ್ದಾರೆ. ದಾವಣಗೆರೆಯಲ್ಲಾಗಲಿ ಸುತ್ತಮುತ್ತಲ ಎಲ್ಲ ಕಡೆ, ಕರ್ಚಿಕೆರೆ, ಕಂಚಿಕೆರೆ ಎಲ್ಲ ಕಡೆಯಿಂದನೂ ಬರ್ತಾ ಪವಾಡ ಪುರುಷ. ಇವನು ಏನು ಅನ್ಕೊಂಡು ಬರ್ತಾರೋ ಎಲ್ಲ ಗ್ಯಾರಂಟಿ. ಅಂದರೆ ಭಕ್ತಿ ಭಾವದಿಂದ ಬರಬೇಕು. ಕೊಟ್ಟೂರು ದೊರೆಯೇ ನಿನಗ್ಯಾರು ಸರಿಯೇ ಸರಿ ಸರಿ ಅಂದವರ ಅಲ್ಲು ಮುರಿಯೇ ಭೋಪ್ಪರ ಪವಾಡ ಪುರುಷ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕಿ. ಈ ರಥೋತ್ಸವಕ್ಕೆ ಏನು ದಲಿತರ ಮನೆಯಿಂದ ಒಂದು ಗಿಣ್ಣ ಬರುತ್ತೆ, ಏನು ವಿಶೇಷ ಅದು? ಈಗ ಇಲ್ಲಿಂದ ಏನಪ್ಪ ಅಂದರೆ ಸುಮಾರು ಭಾಳ ಇತಿಹಾಸದಿಂದನೇ ಬರ್ತಾ ಇದೆ. ಅವತ್ತಿನ ದಿವಸ ತೇರಿನ ದಿವಸ ಒಂದು ಆಕಳ ಇಲ್ಲ ಒಂದು ಎಮ್ಮೆ ಅವ್ರ ಮನೆಯಲ್ಲಿ ಗಿಣ್ಣ ಬರಬೇಕು, ಈಬೇಕು, ಆಗ ತಾನೇ ತಂದು ಎಡೆ ಹಾಕ್ತಾರೆ. ಅಲ್ಲಿ ತನಕ ತೇರು ಎಳೆಯಲ್ಲ. ಏನಪ್ಪ ಅಂದರೆ ಅದೇ ಒಂದು ವಿಶೇಷ. ಕೊಟ್ರೆಯಿನ ಪವಾಡ ಅದೇ.
ಅದೇ ಮೂಲ ನಕ್ಷತ್ರ ಭಾಳ ಎಲ್ಲ ನಮ್ಮ ಜನ ಎಲ್ಲ ಏನಪ್ಪ ಅಂದರೆ ಇದು ಏನದು ಕೆಟ್ಟ ನಕ್ಷತ್ರ ಅಂತಾರೆ. ಅದೇ ನಕ್ಷತ್ರದಲ್ಲೇ ಎಳಿತತ್ತದು, ಮೂಲ ನಕ್ಷತ್ರದಲ್ಲೇ ತೇರು ಎಳಿಬೇಕು. ಅಲ್ಲಿ ತನಕ ಎಳೆಯೋದಿಲ್ಲ, ಏನು ಹೇಳಿದ್ರೂ ಆ ತೇರು ಮುಂದೆ ಹೋಗಲ್ಲ. ಗಿಣ್ಣ ಹಾಕಿ ಈ ಪ್ರಸಾದ ಬಂದ ಮೇಲೆ 5 ಹೆಜ್ಜೆ ಆದಷ್ಟಕ್ಕೆ ಅದೇ ಮುಂದೋಗುತ್ತೆ. ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಲಕ್ಷಾಂತರ ಜನ ಇದ್ದಾರೆ ನೋಡಲಿಕ್ಕೆ. ಅದೇ ಒಂದು ಪವಾಡ. ಇದು ಏನು ಗುರು ಕೊಟ್ಟೂರೇಶ್ವರ ಅಂದ್ರೆ ಪವಾಡ ಪುರುಷ. ಇಲ್ಲಿ ತೇರು ಎಳೆಯೋಕ್ಕಿಂತ ಮುಂಚಿತವಾಗಿ ದಲಿತರ ಮನೆಯಿಂದ ಗಿಣ್ಣ ಬರುತ್ತೆ. ಆ ಗಿಣ್ಣ ತೇರಿಗೆ ಹಚ್ಚಿದ ಮೇಲೆ 5 ಹೆಜ್ಜೆ ಮುಂದೆ ತಾನೇ ಚಲಿಸುವ ಮೂಲಕ ತೇರು ರಥೋತ್ಸವ ಚಲ ನಡೀತೆ ಅನ್ನೋದು. ನಮ್ಮ ಜೊತೆಗೆ ಭಕ್ತರು ಸಹ ಇಲ್ಲಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋಣ. ಎಲ್ಲಿಂದ ಬಂದಿರಿ? ನಾವು ಹಿರೇಮೆಗಳಿಗೆ ಪಾದಯಾತ್ರೆ ಮೂಲಕ ಬಂದಿರಿ? ಎಲ್ಲಿ ಬಸ್ಸಿಗೆ ಬಂದೀವಿ ನಾವು. ನೀವು ಪಾದಯಾತ್ರೆ ನಾವು ಉಚ್ಚಂಗಿದುರ್ಗದಿಂದ ಪಾದಯಾತ್ರೆ ಬಂದೀವಿ ಸರ್. ಯಾಕೆ ಸರ್ ಪಾದಯಾತ್ರೆ ಯಾಕೆ ಬಂದಿರಿ? ನಮ್ಮ ಕಷ್ಟ ಸುಖಗಳೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಬರ್ತಿದ್ದೇವೆ ಸರ್. ನೀವೆಲ್ಲಿಂದ ಬಂದಿರಿ? ಪಾದಯಾತ್ರೆಯಿಂದ ಬಂದಿರಿ? ವೆಹಿಕಲ್ ಬಂದಿದೆ ಬೆಳಿಗ್ಗೆ. ಎಲ್ಲ ಬಂದಿರಾ? ಮೇಡಮ್ ನೀವು? ನಾವು ಇದೇ ಊರ ಸರ್. ಇದೆ ನಮ್ಮ ಜೊತೆಗೆ ಇನ್ನಷ್ಟು ಭಕ್ತರಿದ್ದಾರೆ, ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದಾರೆ ಸರ್? ಎಲ್ಲಿಂದ ಬಂದಿದ್ದೀರಾ? ನಾವು ನೆಲವನ್ನಿಂದ ಬಂದಿದ್ದು, ದಾವಣಗೆರೆ ಜಿಲ್ಲೆ. ಪಾದಯಾತ್ರೆ ಬಂದಿರಾ? ಈಗ ಪಾದಯಾತ್ರೆ ಬಂದು ದಾವಣಗೆರೆಯಿಂದ ಸರ್. ಯಾಕೆ ಸರ್ ಯಾಕೆ ಬಂದಿದ್ದೀರಾ ದೇವಸ್ಥಾನಕ್ಕೆ? ದೇವರು ಒಳ್ಳೇದ ಮಾಡ್ತಕ್ಕಂತ ಬರ್ತಾ ಇದೆ. ಪ್ರತಿ ವರ್ಷನೂ ಬರ್ತೀರಾ? ಪ್ರತಿ ವರ್ಷನೂ ಬರ್ತಾ ಇದೆ. ನೀವು ಎಲ್ಲಿಂದ ಬಂದಿದ್ದೀರಾ? ದಾವಣಗೆರೆಯಿಂದ ಏನು ಸರ್ ವಿಶೇಷ ಕೊಟ್ಟೂರು ತೇರು ಅಂದ್ರೆ? ಕೊಟ್ಟೂರು ಅಂದರೆ ಭಾಳ ಪಾದಯಾತ್ರೆ ಬಹಳ ಮುಖ್ಯ ಅಲ್ಲಿ. ಯಾಕೆ ಸರ್ ಜನ ಪಾದಯಾತ್ರೆ ಬರ್ತಾರೆ? ಇದು ನಂಬಿದ್ದು ನಡೆಯುತ್ತೆ. ಅವ್ರು ಏನು ಅನ್ಕೊಂಡಿರ್ತಾರಲ್ಲ ಅದು ನಡೆಯುತ್ತೆ. ಇದು ಇಲ್ಲಿನ ಭಕ್ತರ ಒಂದು ಮಾತು. ಅಂದರೆ ನಂಬಿದವರಿಗೆ ಕೈ ಹಿಡಿಯುವಂಥ ದೇವರು ಅಂದರೆ ಅದು ಕೊಟ್ಟೂರು ಮಹಾರಾಜ. ಆ ಕೊಟ್ಟೂರೇಶ್ವರನ ರಥೋತ್ಸವಕ್ಕೆ ನಾವು ಪಾದಯಾತ್ರೆ ಮೂಲಕ ಬಂದು ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ ಎಂಬುದು ಭಕ್ತರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒಂದು ಕನ್ನಡ ನ್ಯೂಸ್, ಕೊಟ್ಟೂರು.